ಎಂಜಾಯ್ಮೆಂಟ್ ಕೊಟ್ಟಿದ್ದೀನಿ, ದುಡ್ಡು ಕೊಡ್ತಾ ಇರ್ತಿಲ್ಲ. ಯಾರೋ ಕುಂಕಳೆ ಕೊಡ್ತೀನಿ ಬಾರ. ನಿಂತ್ಕೊಳ್ಳೋಣ ನೀನು ಅಣ್ಣ, ನಿಂತ್ಕೊಳ್ಳೋಣ. ಏನು ನಿಂತ್ಕೊಳ್ಳೋ ಅಲ್ಲ ಅಣ್ಣ, ನನ್ ನೋಡಪ್ ಮಾಡ್ಬಿಟ್ಟು ನೀನ್ ಹುಡುಗರ್ ಗೊತ್ತಿಲ್ಲ ಸರಿ ಅದು. ಈಗ ನೀನ್ ಎಂಜಾಯ್ ಮಾಡ್ಬೇಕಲ್ಲ. ಆಯ್ತಾ? ಎಷ್ಟೈತೆ? 2,000 ರೂಪಾಯಿ ಐತೆ. ಕೊಡಿ ತಗ. ದುಡ್ಡು ಅಂತ ಸಾಯ್ಬೇಡ. ನಂದೊಂದ್ 1,000 ಅವನೊಂದ್ 1,000 ಫುಲ್ ಎಂಜಾಯ್ ಮಾಡ್ಬೋ. ಅವ್ನಿಗೆ ಎಂಜಾಯ್ಮೆಂಟ್ ಕೊಡು. ಮೊನ್ನೆದು ಆಮೇಲೆ ಗೂಗಲ್ ಪೇ ಮಾಡ್ತೀನಿ. ಸೇಫ್ಟಿ ಇಟ್ಟಿದ್ಯಾನ? ಇಲ್ಲ ಅಣ್ಣ. 2,000 ರೂಪಾಯಿ ಕೊಟ್ಟು ಹುಡುಗಿನ ಬುಕ್ ಮಾಡ್ಕೊಳಕ್ಕಾಗ್ತದೆ? ಆರೋಗ್ಯ ಇಟ್ಕೊಂಡು ಗಂಡ ಕೊಡಕ್ಕಾಗಲ್ಲ. ತಗ ಸೇಫ್ಟಿ ಹಾಕೊಂಡು ಎಂಜಾಯ್ ಮಾಡು. ಬನ್ನ ಮೇಡಮ್ ಬನ್ನಿ ಹೋಗೋಣ. ದುಡ್ಡು ಕೊಟ್ಟಿಲ್ವಾ? ನೋಡು, ನೀನ್ ದುಡ್ಡು ಕೊಟ್ಟಿರೋದು ಅವನ್ಗೆ, ಅವನ್ನೇ ಕರ್ಕೊಂಡು ಸಾಕು ಸಮ್ಮ. ನೀನು ಬರೋದು ಸವಸನ್ ಮಾಡ. ಹೋಗ ಮತ್ತೆ ಏನಪ್ಪ, ಯಾರೋ ನೋಡ್ಬಿಟ್ರೆ ಅಷ್ಟೇ ಪದೇನ ಫುಲ್ ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಇವೆಲ್ಲ ತೆಗಿಬೇಕು. ಇವಳು ಸವಾಸ ಬಾಳಪ್ಪ. ದುಡ್ಡು ಕೊಡ್ತೀನಿ ಹೋಗಿ ಆಮೇಲೆ. ಅಯ್ಯೋ, ಅವ್ರ ಕೈ ಸಿಕ್ತಾರೆ ಬ್ಯಾಟಿಂಗ್ ಆಡ್ದಂಗ್ ಮಾಡ್ಬಿಡ್ತಾಳ. ನಾನು ಸಾಯಂಕಾಲ ಪೈಕ್ಯಾ ಪತ್ರ ಸಿಗ್ತೀನಿ. ಬರ್ತೀನಿ ಬರಲ್ಲ. ಬರ್ತೀನಿ. ಅದೇ ನಮ್ ಗಂಟೆ ಫೋನಲ್ಲಿ ಕೃಷ್ಣನ ಅವರಲ್ಲ, ಅವ್ರ ಮನೆ ಹತ್ರ ಸಿಗ್ತಾನ ಬಾ. ಫೋನಲ್ಲಿ ಕೃಷ್ಣನ? ಸರಿ ಬಿಡು, ಆಯ್ತು ನೋಡ್ಕೊ. ಸರ್ಕಲ್ ಮುಂದೆ. ಸರಿ ಆಯ್ತು ಬಿಡು, ರಾತ್ರಿಗೆ ಬರ್ತೀನಿ. ನನ್ನ ಮಗನ ಸುಂದ ಬಿಡಲ್ಲ. ಸರಿ ಒಳ್ಳೆ ಚಿನ್ಮಿಂಕಿ ಗುರುಗಳು. ಕುಳಮಿಂಕಿ ನೀನು ಕಂಟ್ರಿ ಕೆಲಸ ಮಾಡೋಣ. ರಾತ್ರಿಗೆ ಬಿಡೋಣ. ಸುಡ್ಡೋರು ನಂಬರ್ ಇಸ್ಕೊಂಡು ನಡಿ. ಹೋಗಲೇ ಕೊಡ್ತೀನಿ. ಏನ್ ಕೃಷ್ಣಣ್ಣ, ಯಾವಾಗ ನೋಡಿದ್ರು ಕೈಯಲ್ಲಿ ಕೊಟ್ಟಿಡ್ತೀರಾ? ಏನ್ ಸಮಾಚಾರ? ಯಾವ ಕಾಯಿಲೆ ಬಂದು ಬರ್ಲಿ ಕಣಪ್ಪ, ಆಳ್ಬಸ್ತೆ ಶುಗರ್ ಮಾತ್ರ ಬರಬಾರ್ದು ಕಣಪ್ಪ, ಬರಬಾರ್ದು. ಕೃಷ್ಣ ಹೇಳಿದ್ರು ಎಲ್ಲರಿಗೂ ಒಳ್ಳೆ ಕೆಲಸ ಮಾಡ್ಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಶುಗರ್ BP ಏನು ಬರಲ್ಲ. ಒಳ್ಳೆ ಕೆಲಸ, ಪುಣ್ಯದ ಕೆಲಸ ಮಾಡು. ಊರಲ್ಲೆಲ್ಲ ಉಗಿತಾರೆ ನಿನ್ನ. ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಶುಗರ್ ಬರ್ತಾ ಇತ್ತು. ಅವಳ ಬರ್ತೀನಿ. ಅವ್ನ ಕರ್ಮ ಅದು. ಜೀವನದಲ್ಲಿ ನಾನು ಹೆಲ್ತನೂ ಇಲ್ಲ, ಕಡೆ ನಾನು ಸ್ಟೆಪ್ಪನೂ ಇಲ್ಲ. ಜೀವನ ಪೂರ್ತಿ ನಾನು ಗಂಟೆ ಹೊಡ್ಕೊಂಡೇ ಇರೋದಾಗೋಯ್ತು ನನ್ನ ಜೀವನ. ಏನ್ ಕೃಷ್ಣ, ನೀನ್ ಗಂಟೆ ಅಲ್ಲಾಡ್ಸ್ಕೊಂಡೆ ಕೂತೀಯ? ಏನ್ ಮಾಡ್ಲಪ್ಪ, ಕಾಡ್ ಪ್ರಾಣಿ ಬರ್ತವೆ ಅಂತಂದ್ಬಿಟ್ಟು ಗಂಟೆ ಅಲ್ಲಾಡಿಸ್ತಾ ಕೂತಿ. ಕೃಷ್ಣಣ್ಣ, ಇವತ್ತು ಪ್ರಾಣಿಗಳು ಬಂದಿದ್ವಾ? ಬಂದವಲ್ಲ, ಮೆಲ್ಲಂದು, ಚಿಕ್ಕಂದು, ಕಾಳಂದು. ಲೋ ಗಿರೀಶ, ನೀವ್ ಯಾಕೆ ಬಂದ ಬಡರೆ? ಹೋಗ ಮನೆಗೆ. ಮಗ, ನೀವು ಒಬ್ಬನಿಗೆಲ್ಲ ಚಳಿ ಆಗೋದು, ಇಲ್ಲಿ ಚಳಿ ಇದ್ದಾವೆ. ಬೆಚ್ಚಿ ಮಾಡ್ಕೊಂಡು ಬಿದ್ದಿದ್ರೆ ಸ್ವಲ್ಪ ಅದ್ಬಿಟ್ಟು ಕೂತ್ಕೋ. ಬಫರಿಂಗ್ ಆಗೈತೆ, ಅದಕ್ಕೆ ಬೆಚ್ಚಗೆ ಮಾಡೋಣ ಅಂತ ಬಂದ್ಬಿಟ್ಟು ನಮ್ದೊಂದು ನಿಮ್ದು ಐತೆ ಅಂತ ಗೊತ್ತಾಯ್ತು. ಹಂಗಾದ್ರೆ ಮ್ಯಾಮ್ ಬಿಡುಗರು ಅವನು ಮೊಬೈಲ್ ಆನ್ ಮಾಡ್ದ ಅಂದ್ರೆ ಯಾವ್ದೋ ಹೊಸ ವಿಡಿಯೋ ಬಂದೈತೆ ಅಂತ ಅರ್ಥ. ಅದ್ ಮುಗಿಯೋ ಗಂಟೆ ಅವ್ನು ಸುತ್ತಮುತ್ತ ಯಾರನ್ನೂ ನೋಡೋದೇ ಇಲ್ಲ. ತಲೆನೇ ಕೆಡಿಸ್ಕೋಬೇಡ. ಕೃಷ್ಣಂದ ಅವ್ನ ಕ್ಯಾಸ್ಟ್ಗಿದ್ದಾನೆ ಆಗೋಗ್ತಾವ. ಅವರು ಬೈತಾರೆ ನೋಡ್ತಾರೆ, ಮುಗಿ ಬರೋ ನೋಡ್ತಾವ್ರೆ. ಏನ್ ಕೃಷ್ಣಣ್ಣ, ವಯಸ್ಸಾಗಿ ನಿನ್ಗೂ ಬುದ್ಧಿ ಬೇಡವಾ? ಏನ್ ಮಾಡ್ಲಪ್ಪ, ಒಂಟಿ ಜೀವನ. ಲೇ, ಬರೀ ನೋಡ್ಬಾರ್ದು, ನೋಡಿ ಕೈ ರೇಖೆಗಳ ಅಲ್ಸೋಗೈತಲ್ಲ ಪ್ರಾರಬ್ಧವೇ. ಒಬ್ಬರಿಗೂ ಚಳಿ ಆಗಲ್ಲಪ್ಪ, ನಮ್ಗೆ ಚಳಿ ಆಗುತ್ತೆ. ನೀನ್ ಮುಂಡ ಮುಚ್ತು. ಅಲ್ಲ ಗುರು, ಆ ಹುಡುಗಿ ನಿನ್ನ ಒಡೆಯ ಕಟ್ಟಿಸ್ಕೊಬರ್ತಿದ್ದಲ್ಲ, ಯಾಕೆ, ಏನಾಯ್ತು? ಅವತ್ತೊಂದು ದಿನ ಏನಾಯ್ತು ಗೊತ್ತಾ?
ಯಾಕೆ ಗಾಡಿ ನಿಲ್ಸಿದ್ದು? ಸ್ಟಾಪ್ ಬೋರ್ಡ್ ಕಾಣಿಸ್ತು, ನನ್ನ ಗಾಡಿ ಸ್ಟಾಪ್ ಆಗಿಬಿಡ್ತೀನಿ. ಹಲೋ, ಇಲ್ಲೇ ಇದ್ದೀರಾ? ಹಲೋ ಮೇಡಮ್, ಇಲ್ಲೇ ಇದ್ದೀನಿ. ನೀವು ನನ್ನ ಚಂದನ ನೋಡ್ತಾ ಇದ್ರೆ ಶೆಡ್ಡಲ್ಲಿ ನಿಂತಿರೋ ಗಾಡಿ ಒಂದೇ ಕಿಕ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಇರಿ ಒಂದು ನಿಮಿಷ ಗಾಡಿ ನಿಲ್ಲಿಸ್ತೀನಿ. ಸರಿ ಬನ್ನಿ ಹೋಗೋಣ. ಎಷ್ಟು ಅಮೌಂಟ್ ಹೇಳಲೇ ಇಲ್ಲ ನೀವು? ಒಂದು ಸಿಗರೇಟ್ ಕೊಡಿ, ಆಮೇಲೆ ಮಾತಾಡೋಣ. ಸಿಗರೇಟ್ ಬೇರೆ ಹೊಡಿತೀರಾ? ಇದೇನಿದು ಮುದ್ರಕೊಂಡ್ಬಿಟ್ಟಿದೆ ಸಿಗರೇಟು? ಪ್ಯಾಂಟ್ ಒಳಗಡೆ ಇತ್ತಲ್ಲ, ಮುದ್ರಕೊಂಡ್ಬಿಟ್ಟಿದೆ. ನೆಟ್ಟಿಗೆ ಮಾಡಿ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು. ಲೈಟರ್ ಕೊಡು. ಲೈಟರ್ ಇಲ್ಲ, ಮ್ಯಾಚ್ ಬಾಕ್ಸ್ ಇದೆ, ಕೊಡ್ಲಾ? ಸರಿ ಕೊಡು. ಯಾಕೆಲ್ಲರೂ ಬೆಂಕಿ ಪಟ್ಟಣ ಕೊಟ್ಟಿದ ತಕ್ಷಣ ಅಲ್ಲಾಡಿಸಿ ನೋಡ್ತೀರಾ? ಹೊರಗಡೆ ಕಡ್ಡಿ ಇದೆಯಾ ಅಲ್ವಾ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ. ಬರ್ತೀವಿ ಯಾವಾಗಣ? ಬರ್ತೀನಿ, ಆದ್ರೆ ನಂದೊಂದು ಕಂಡೀಷನ್. ಏನಮ್ಮ ಅಂತ ಕಂಡೀಷನ್? ನಮ್ಗೆ ಗಾಡಿ ಓಡಿಸೋದು ಕಲಿಸ್ಬೇಕು. ಟೂ ವೀಲರ್ ನೀನು ಓಡಿಸ್ತೀಯಾ? ಆದ್ರೆ ಕಳಿಸ್ತೀನಿ. ಟೂ ವೀಲರನ್ನ ನಾನು ಬಾಡಿ ಜೊತೆ ಗಾಡಿ ಓಡಿಸೋದು ಹೆಂಗೆ ಅಂತ ಕಳಿಸ್ತೀನಿ. ಬಾ ನೋಡುವಂತ ಒಂದ್ಸರಿ. ಹತ್ತು ಬೈಕ್ ಕಳಿಸ್ತೀನಿ. ಕ್ಲಚ್ಚು ಏನ್ ಮಾಡ್ತಿದ್ಯಾ? ಡ್ರೈವಿಂಗ್ ಕಲ್ಸ್ಕೊಡ್ತಾ ಇದೀನಿ ನೋಡು. ಅದು ಕ್ಲಚ್ಚು, ಸರಿ. ಇದು ಎಕ್ಸ್ಲೀಟ್ರು, ಇದು ಫ್ರಂಟ್ ಬ್ರೇಕು. ಕರೆಕ್ಟಾಗಿ ಕುತ್ಕೊಂಡು ಹೇಳು. ಇನ್ನೇನು ಹೇಳೋದು? ಹಂಗೆ ಡ್ರೈವಿಂಗ್ ಕಲ್ಸೋದು ನೋಡಿಲ್ಲ ನೀನು? ಆ ಮುಂದೆ ಎರಡು ಇದಾವಲ್ಲ ಇಂಡಿಕೇಟ್ರ್, ಆರೆಂಜ್ ಕಲರು, ಅವೆರಡು ಇಂಡಿಕೇಟ್ರು. ಮೊದಲು ಕಾಲೆತ್ತು, ಗೇರ್ ಹಾಕ್ತೀನಿ, ಕಾಲೆತ್ತು ಅಂದೆ. ಆಯ್ತಾ? ಗೊತ್ತಾಯ್ತು. ಹೋಗೋಣ. ಮುಂದೆ ಎಕ್ಸ್ಲೇಟ್ ಇದು ಅಂದ್ರೆ ಸಕ್ ಮುಂದೆ ಹೋಗ್ಬಿಡುತ್ತೆ. ಮುಂದೆ ಗೊತ್ತಾಗಿಲ್ಲ ಇನ್ನೇನು ಹಂಗ. ಸರಿ ಮಾಡ್ತೀನಿ. ಹೋಗೋಣ, ಹಂಗೆ ಎಗ್ರಿಸ್ಕೊಂಡು ಹೋಗ್ಬಿಡ್ತೀನಿ. ಬಾ. ಹೌದಾ? ಮಾಡ್ತೀರಾ? ಸರಿ, ನಾನು ಗಾಡಿ ಓಡಿಸಿ ಕಲಿಸ್ತಾ ಇರೋದು. ಒಂಚೂರು ಹಿಂದೆ ಕುತ್ಕೊಳ್ಳಿ. ಏನಾಯ್ತು? ನೀವು ಸುಮ್ಮನೆ ಇದ್ರು ನಿಮ್ ತಮ್ಮ ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ. ಹೌದಾ? ನಾನು ಬರ್ಗೇಟ್ ಹೋಗ್ಬಿಟ್ಟು ಏನ್ ಮಾಡ್ತೀರಾ? ನಡೀರಿ ಮುಂದೆ ಹೋಗೋಣ. ನಿಮ್ ಗಾಡಿ ಕಳಿಸ್ಬೇಕೋ ಬೇಡವೋ? ಬೇಕು. ನಡೀರಿ ಮತ್ತೆ. ನಾನು ಮನೆ ತೊಗೊಂಡ್ಬರ್ತೀನಿ. ನನಗೆ ಜೀನ್ಸು ಟೀ ಶರ್ಟು ಎಲ್ಲ ಹಾಕ್ಕೊಂಡಿರೋ ನೋಡಿದ್ರೆ ಆಗಲ್ಲ. ಅದ್ರ ವುಮೆನ್ಸ್ ಮಾಡೋಕ್ಕೂ ನಮ್ಗೆ ಬಿಡ್ತಾರಲ್ಲ. ಮನೆಗೆ ಹೋಗಿ ಒಳ್ಳೆ ರೇಷ್ಮೆ ಸಾರಿ ಉಟ್ಕೊಂಡು ಗದ್ದೆ ಹತ್ರ ಬಂದ್ಬಿಡು, ಲೊಕೇಶನ್ ಕಳಿಸ್ತೀನಿ. ಇನ್ನೂ ಎಂಜಾಯ್ ಮಾಡೋಣ, ಸರಿನಾ? ಅಮೌಂಟ್ಗಿನ ತಲೆ ಕೆಡಿಸ್ಕೊಂಬಿಡ, ಗೂಗಲ್ ಪೇ ಮಾಡ್ತೀನಿ. ಅದೆಷ್ಟನ್ನಾಗಲಿ ತಲೆನೇ ಕೆಡಿಸ್ಕೊಂಬಿಡ. ನನಗೆ ಜೀನ್ಸು ಟಿ ಶರ್ಟ್ ಆಗಲ್ಲ. ಮೊದಲೇ ಹೇಳಿದ್ದೀನಿ, ಸ್ಯಾರಿ ಉಟ್ಕೊಂಡು ಒಳ್ಳೆ ಮುಂದಿನ ಕಲ್ಸೋದ ಬಂದ್ಬಿಡ್ಬೇಕು. ಯಾರ ಕೆಲಸದಾಗೆ ಇರ್ತೀನಿ. ಹೋಗಿ ಬಸ್ಸು ಮನೆ ಹತ್ರ ಹೋಗಿ ಬರ್ತೀನಿ ನಾನು. ಇದೀರಾ? ಮೇಡಮ್, ಅದು ನಾಳೆ ಮಾಡೋದಂತ ನಾಳೆ ಕಾಲ್ ಮಾಡ್ತೀನಿ. ನಾಳೆ ಗದ್ದೆ ಹತ್ರ ಸ್ಯಾರಿ ಉಟ್ಕೊಂಬರಂತೆ. ಅಲ್ಲ, ನಮ್ಗೆ ಇದೇ ಫಸ್ಟ್ ನೈಟು. ಫಸ್ಟ್ ಚಳಿಕಾಗ್ತದೆ. ಫಸ್ಟ್ ನಡಿ ಹೊರಗಡೆ ಹೋಗೋಣ.
ನನಗೆ ಕಂಫರ್ಟ್ ಆಗಿರ್ಬೇಕು ಆಯ್ತಾ. ಕಂಫರ್ಟ್ ಆಗಿದ್ರೆ ಇಳಿಸ್ತೀನಿ. ಸರಿ ನೀನು ಲಾಟರ್ ನಾನು ಓಪನ್ ಮಾಡೋದು ಗೊತ್ತು, ನಾನು ಓಪನ್ ಮಾಡ್ಕೊಡ್ತೀನಿ. ಫಸ್ಟ್ ನಡಿ, ನನ್ನ ಕೈಲಿ ಆಗ್ತಿಲ್ಲ. ನಾನು ಮಾಡ್ಕೊಡ್ತೀನಿ ನಡಿಯಮ್ಮ. ಫಸ್ಟ್ ನನ್ನ ಕೈಲಿ ತಡೆಯೋಕ್ಕಾಗ್ತಿಲ್ಲ. ಸುಮ್ಮನೆ ಕರ್ಮ. ಆಗ್ತಾ ಇಲ್ಲ ನನ್ನ ಕೈಲಿ. ಇವತ್ತು ಏನೋ ಒಂದು ಮಾಡ್ಬಿಡ್ತೀನಿ ಬಾ. ನೀನು ನೋಡ್ಕೊಂಡು ಆರಾಮಾಗಿರ್ಬೇಕು ನೀನು. Tengo timbón y es sabrosón. Tengo timbón. Tengo timbón y es sabrosón. Tengo timbón. ಚಿನ್ನ ಫುಲ್ ಹ್ಯಾಪಿ. ನನ್ನ ಲೈಫಲ್ಲಿ ಫಸ್ಟ್ ನೈಟ್ ಅಂತೂ ಆಗೋಯ್ತು. ಮದುವೆನೇ ಆಗಿಲ್ಲ, ಫಸ್ಟ್ ನೈಟ್ ಅಂತೂ ಆಗೋಯ್ತು. ನಿನ್ನ ಲೈಫಲ್ಲಿ ಮರೆಯೋಕ್ಕಾಗೋದೇ ಇಲ್ಲ. ನಾಳೆ ನಾನು ಹುಟ್ಟಿದಬ್ಬ ನೆನಪಿರ್ಬೇಕು. ನಾಳೆ ಗದ್ದೆ ಹತ್ರ ಸ್ಯಾರಿ ಉಟ್ಕೊಂಡು ರಂಬೆ ಊರು ಥರ ಬೇಗ ಬಂದ್ಬಿಡ್ಬೇಕು. ನೀನು ಕಾಯ್ತಾ ಇರ್ತೀನಿ ನಿನಗೋಸ್ಕರ, ಸರಿನಾ? ಸೀರೆ ಉಟ್ಕೊಂಡ್ಬರ್ಬೇಕು. ಲಾಕರ್ ಓಪನ್ ಮಾಡೋದು ನನಗೆ ಗೊತ್ತಲ್ಲ. ನಡಿ ಮಾಡ್ಕೊಡ್ತೀನಿ. ಬಿಟ್ರೆ ಆರಾಮಾಗಿ ಓಪನ್ ಆಗೋದು. ಸ್ವಲ್ಪ ಎತ್ಕೊಂಡು ಹೋಗಿ. ಸಿಗ್ಲಿಲ್ಲ ರೆಡಿ ಮಾಡ್ತೀವಿ. ಯಾವ್ಯಾವ ನೋಡ್ತೀವಿ ಲಾಕರ್ ಸುಮ್ಮನೆ ಬಿಡ್ಬಾರ್ದು. ಯಾವ್ಯಾವ ಯೂಸ್ ಮಾಡ್ತಾ ಇರ್ಬೇಕು. ನಿಮ್ ಲಾಕರ್ ಆಯಿಲ್ ಬಿಡ್ತಾನೇ ಇರ್ಬೇಕು. ಬಿಟ್ರೆ ಯಾವ ಬೇಕಂತ ಓಪನ್ ಆಗುತ್ತೆ. ಅರ್ಥ ಆಯ್ತಲ್ಲ? ನಾವು ತಂದು ಆಯಿಲ್ ಹಾಕಿ ಓಪನ್ ಮಾಡಿ ಹೋಗ್ತೀವಿ. ಆದ್ರೆ ನಾವು ಗದ್ದೆ ಹತ್ರ ಸ್ಯಾರಿ ಉಟ್ಕೊಂಡು ಬರೋದು ಮರಿಬೇಡ. ಬನ್ನಿಯಾ? ಏನ್ರಿ ಅವಾಗಿಂದ ನೋಡ್ತಾನೆ ಇದ್ದೀರಾ? ಗದ್ದೆಲಿ ಒದ್ದೆ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದು ಸುಮ್ಮನೆ ಕೂತಿದ್ದೀರಾ. ಬೇಗ ಮುಗಿಸಿ, ನಂಗೆ ಬೇರೆ ಕಸ್ಟಮರ್ ಕಾಯ್ತಿರ್ತಾರೆ. ಇವಮ್ಮ ಅದೇ ಕೆಲಸದಲ್ಲಿ ಇದ್ದಿಲ್ಲನು ನೀನು ಕರ್ಕೊಂಡ್ ಬಂದಿರೋ ಸುಮ್ಮನೆ ಅಲ್ಲ. ನಿನ್ನ ಪ್ರತಿಯೊಂದು ಹಂಗಾಂಗನು ಅನುಭವಿಸ್ಬೇಕು ಅಂತ ಕರ್ಕೊಂಡ್ ಬಂದಿರೋದು. ವೇಟ್ ಮಾಡು, ಗದ್ದೆ ನೋಡ್ತಾನೇ ಇರ್ಬೇಕು ಅನಿಸ್ತಾ ಇದ್ದೀನಿ. ನಿನ್ ಗದ್ದೆ ಅಷ್ಟು ಸುಂದರವಾಗಿದೆ. ನೀವು ಗದ್ದೆ ನೋಡ್ತಿಲ್ಲ, ಬೇರೆನೋ ನೋಡ್ತಿದ್ದೀರಾ. ಬೇಗ ಮುಗಿಸ್ರಿ, ನಾನು ಹೋಗ್ಬೇಕು. ಇರಮ್ಮ ಅದೇ ಕೆಲಸದಲ್ಲಿ ಗದ್ದೆನೇ ನೋಡ್ತಾ ಇದ್ದೀನಿ. ಪ್ರತಿಯೊಂದು ಅಂಗಾಂಗನು ಅನುಭವಿಸ್ಬೇಕು ಅಂತ ನೀನು ಕರ್ಕೊಂಡ್ ಬಂದಿರೋದು. ಸುಮ್ಮನೆ ಎಲ್ಲ ಕರ್ಕೊಂಡ್ ಬಂದಿರೋದು. ನಿನಗೆ ವೇಟ್ ಮಾಡು. ಆಯ್ತಿದೆ ಚಿನ್ನ. ಬೇಗ ನೀರು ಬರ್ಬೇಕು ಅಂದ್ರೆ ಅನುಭವಿಸ್ಬೇಕು. ಈ ನನ್ನ ಮಗ ದುಡ್ಡು ರೆಡಿ ಮಾಡ್ಕೊ, ಹುಡುಗಿನ ತೋರಿಸ್ತೀನಿ ಅಂತ ಹೇಳಿದ್ದ. ಕಾಸು ಬೇಡ, ರೆಡಿ ಮಾಡ್ಕೊಂಡಿದ್ದೀನಿ. ತಡೆ ಒಂದು ಫೋನ್ ಹಾಕಣ. ಯಾವ ಇಂಥ ಟೈಮಲ್ಲಿ ಕಾಲ್ ಮಾಡ್ದ? ಹಲೋ, ಎಲ್ಲಿದ್ಯಾ ಮತ್ತೆ? ದುಡ್ಡು ರೆಡಿ ಮಾಡಿದೆ ಅಂತ ಹೇಳ್ತಾರೆ. ನಾನು ಮಾಡ್ದೇನಾ? ದುಡ್ಡೆಲ್ಲ ರೆಡಿ ಮಾಡಿ ಆಗೈತೆ ಮಚ್ಚೆ. ಮಾಲ್ ರೆಡಿ ಮಾಡಿದ್ಯಾ? ಇವತ್ತು ಒಳ್ಳೆ ಪ್ಲೇಗಳು ಸಿಕ್ಕಿದೆ ಮಗ. ಆದ್ರೆ ಫಸ್ಟ್ ಬ್ಯಾಟಿಂಗ್ ನನಗೆ ಬಿಟ್ಟು ಬಿಡ್ಬೇಕು ಅಷ್ಟೇ. ನೀನು ಆಮೇಲೆ ಬರ್ಬೇಕು. ನೀನು ಅರ್ಥ ಮಾಡ್ಕೊ. ಅಲ್ಲಲ್ಲಪ್ಪ, ಫಸ್ಟ್ ಬ್ಯಾಟಿಂಗ್ ನನ್ಗಾದ್ರೆ ಕರ್ಕೊಂಡ್ ಬರ್ತೀನಿ. ಆಯ್ತಪ್ಪ. ಫಸ್ಟ್ ಬ್ಯಾಟಿಂಗ್ ಅಂದು ಸೆಕೆಂಡ್ ಬ್ಯಾಟಿಂಗ್ ಇಂದು ಓಕೆನಾ? ಆಯ್ತು. ಓಕೆ ಅಂದ್ರೆ ಅಮೌಂಟ್ ಎತ್ಕೊಂಡು ನಾನು ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಬಂದ್ಬಿಡು. ಹಾ ಏ ಮಗ, ಈಗ ಸುಮ್ಮನೆ ಪ್ರಾಬ್ಲಮ್ ಮಾಡ್ಬೇಡ. ಒಳ್ಳೆ ಮೂಡಲ್ ಇದ್ದೀನಿ. ಸುಮ್ಮನೆ ಫೋನ್ ಇಟ್ಬಿಡು ಆಯ್ತಾ? ಆಮೇಲೆ ಮಾಡ್ತೀನಿ. ಮಾಡ್ತೀನಿ.
ಫುಲ್ ಹ್ಯಾಪಿ ಬೇರೆ ನಾನು ಏನು ಎಂಜಾಯ್ಮೆಂಟ್ ಕೊಟ್ಟೆ ಗೊತ್ತಾ ನೀನು ಇವತ್ತು ನನಗೆ ತುಂಬ ಎಂಜಾಯ್ಮೆಂಟ್ ಕೊಟ್ಟೆ ಫುಲ್ ಹ್ಯಾಪಿ ನಾನು ಇವತ್ತು ನಿನ್ನ ಎಂಜಾಯ್ಮೆಂಟ್ ಯಾವನಿಗೆ ಬೇಕು ಮೊದಲು ನನ್ನ ಕಾಸು ಕೊಡು ನಾನು ಹೋಗ್ಬೇಕು ಅಯ್ಯ ಗೂಗಲ್ ಪೇ ಮಾಡ್ತೀನಿ ನಡಿ ಯಾಕೆ ತಲೆ ಕೆಡಿಸ್ಕೊಂತೀಯ ಇದೇ ತರ ಎಷ್ಟೆಲ್ಲ ಮೋಸ ಮಾಡಿದ್ದೇನೆ ಇಲ್ಲ ಪಕ್ಕ ಗೂಗಲ್ ಪೇ ಮಾಡ್ತೀನಿ ಹೊಸ ಅಕೌಂಟ್ ಐತೆ ನಡಿ ನಿನ್ ಮಜಾ ಯಾವನಿಗೆ ಬೇಕು ಮೊದಲು ನನ್ನ ಕಾಸು ಕೊಡು ನಾನು ಹೋಗ್ಬೇಕು ಗೂಗಲ್ ಪೇ ಮಾಡ್ತೀನಿ ಸುಮ್ಮನೆ ತಲೆ ಕೆಡಿಸ್ಕೊಂಬೇಡ ನೀನ್ ಯಾಕೇನು ಮಾಡಲ್ಲ ನಾನು ನಿನ್ ನಂಬಲ್ಲ ಈಗಲೂ ಕೊಡು ನನ್ಗೆ ಅಯ್ಯೋ ತಲೆ ಕೆಡಿಸ್ಕೊಂಬೇಡ 100% ಕೊಡ್ತೀನಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್ವರ್ ಪ್ರಾಬ್ಲಮ್ ಇದೆ ಎಷ್ಟು ಪ್ರಾಬ್ಲಮ್ ಇದೆ ಇವಾಗ ಕೊಡ್ತೀಯಾ ನಾನು ಎತ್ಕೊಳ್ಳ ಜೋಬ್ಗೆಲ್ಲ ಕೈ ಆಗಲ್ಲ ಕೊಡ್ತೀನಿ ಇರು ಮತ್ತೆ ಇನ್ನೆಲ್ಲಿ ಕೈ ಹಾಕ್ಬೇಕು ಅದೇ ಕೊಡ್ತೀನಿ ಆಮೇಲೆ ನಿನ್ನ ಕೊಡದೆ ಓಡಾಯ್ತಾನೆ ಎಂಜಾಯ್ಮೆಂಟ್ ಕೊಟ್ಟಿದ್ದೀನಿ ದುಡ್ಡು ಕೊಡದೆ ಇರ್ತಿಲ್ಲ ಹಂಗಾಗಿ ಸುಮಾರು ಸರಿ ಅವ್ನು ಸ್ಟೇಡಿಯಂ ಅಲ್ಲಿ ಬ್ಯಾಟಿಂಗ್ ಆಡ್ಕೊಂಡ್ ಬಂದ್ಬಿಟ್ಟಿದ್ ಮಗ ಒಂದು ಸರಿನೂ ಅಮೌಂಟ್ ಕೊಡಲಿಲ್ಲ ಅವಳಿಗೆ ಅದಕ್ಕೆ ಅವ್ಳು ಹುರ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ದಿದ್ದು ಅಮೌಂಟ್ ಕೊಡ್ಲಿ ಅಂತ ಗೊತ್ತಾ ನಿಮ್ಗೆ ಅಲ್ಲಾಗಿದೆ ಸುಮ್ಮನೆ ಕುಂದ್ರಪ್ಪ ಟೆನ್ಷನ್ ಜಾಸ್ತಿ ಆಯ್ತಾ